ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಸ್ ತಗೊಳ್ಳಿ ಕಾಫಿ ತಗೊಳ್ಳಿ. ಏನು ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ ನೀವ್ಯಾಕೆ ತರಕ್ ಹೋದ್ರಿ ಅಂತ? ಅರೆ ಯಾರು ತಂದ್ರೇನು, ಕುಡಿಯೋದು ಇಂಪಾರ್ಟೆಂಟ್. ತಗೊಳ್ಳಿ. ಅಲ್ಲ ಇಟ್ಸ್ ಓಕೆ. ನಾನು ರೆಡಿ ಆಗಿದ್ದೆ, ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಅದಕ್ಕೆ ನಾನೇ ಹೋಗ್ತಂಬಂದೆ. ತಗೊಳ್ಳಿ, ಯಾರೋಗುತ್ತೆ. ಅಯ್ಯೋ ನೀವು ಕೊಡಿ ಇದನ್ನ. ಅಲ್ಲ ಗೌತಮ್ ಅವರೇ, ನಾನು ರೆಡಿ ಆಗ್ತಿದ್ದೀನಿ ಅಂತ ನೀವ್ಯಾಕೆ ತರಕ್ ಹೋದ್ರಿ? ಮನೆ ತುಂಬಾ ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ. ಯಾರಿಗಾದ್ರೂ ಹೇಳಿದಿದ್ರೆ ಅವರೇ ತಂದು ಕೊಟ್ಟಿರೋರು. ಅವ್ರು ತಂದು ಕೊಟ್ಟಿದ್ರೆ ನಾನು ತಂದು ಕೊಟ್ಟಾಗಲ್ವಲ್ಲ. ಅಂದ್ರೆ ಡೈಲಿ ನೀವೇ ತಂದು ಕೊಡ್ತೀರಿ, ಒಂದಿನ ನಾನು ತಂದು ಕೊಟ್ಟರೆ ಚೆನ್ನಾಗಿರುತ್ತಲ್ವಾ? ಕೇರ್ ಅನ್ನೋದು ಒನ್ ವೇ ಆಗಿರಬಾರ್ದು, 2 ವೇ ಆಗಿರಬೇಕು. ಸಾರಿ, ಏನೋ ಅಂದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಫಿ, ತುಂಬಾ ಚೆನ್ನಾಗಿದೆ. ನಾನೇನು ಹೊಡ್ತೀನಿ, ನಂಗೆ ಲೇಟ್ ಆಗ್ತಿದೆ. ಬಾಯ್. ಸಂಜೆ. ಹಲೋ 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 ಹಲೋ, ಒಂದು ನಿಮಿಷ ಇರ್ರಿ. ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ಕೋತಾ ಇದ್ದೀರಾ? ನಾನು ಆಫೀಸ್ಗೆ ಹೋಗ್ಬೇಕು, ಆನ್ ದ ವೇ ಡ್ರಾಪ್ ಮಾಡ್ತೀನಿ. ಹಾ ನೀವು ತೊಂದರೆ ತಗೋಬೇಡಿ. ನಿಮ್ಮ ಆಫೀಸ್ ಒಂದು ಕಡೆ ಇದೆ, ನನ್ನ ಇನ್ಸ್ಟಿಟ್ಯೂಟ್ ಇನ್ನೊಂದು ಕಡೆ ಇದೆ. ನೋಡಿ, ನಾನು ನನ್ನ ಪಾಡಿಗೆ ಆಟೋಲ್ಲಿ ಹೋಗ್ತೀನಿ, ನೀವು ನಿಮ್ಮ ಪಾಡಿಗೆ ಹೋಗಿ. ನಿಮ್ಗೆ ತುಂಬಾ ಕೆಲಸ ಇರುತ್ತೆ, ನನಗೋಸ್ಕರ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ? ಒಂದು ನಿಮಿಷ. ನನಗೆ ಕೆಲಸ ಇರುತ್ತೆ, ನಾನು ಬ್ಯುಸಿ ಇದ್ದೀನಿ ನಿಜ. ಆದರೂ ಮನೆಯವ್ರಿಗೋಸ್ಕರ ಟೈಮ್ ಕೊಡದಿರೋಷ್ಟು ಖಂಡಿತ ಬ್ಯುಸಿ ಅಲ್ಲ. ಯಾರು ಅಷ್ಟೊಂದು ಬ್ಯುಸಿ ಇರಲ್ಲ, ಸುಮ್ಮನೆ ಬ್ಯುಸಿ ಅಂತ ಬಿಲ್ಡಪ್ ತಗೋತಾರೆ ಅಷ್ಟೇ. ನಮ್ಮ ಪ್ರಿಯಾರಿಟಿ ಮೇಲೆ ನಾವು ಎಷ್ಟು ಬ್ಯುಸಿ ಎಷ್ಟು ಫ್ರೀ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ನಾನು ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಇದ್ದೀನಿ ಅಂತ ಆಯ್ತು. ಅಫ್ಕೋರ್ಸ್, ಈ ಮನೆಯವರೇ ಅಲ್ವಾ, ನನಗೇನು ತೊಂದರೆ ಆಗಲ್ಲ. ಬನ್ನಿ. ಥ್ಯಾಂಕ್ ಯು ಗೌತಮ್ ಅವರೇ. ನಿಮ್ಮ ಪ್ರೀತಿನ ಈ ರೀತಿಯೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತಿದ್ದೀರಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ನಾನು ಹೇಗಿತ್ತು ಎಕ್ಸ್ಪೀರಿಯನ್ಸು? ಸಕ್ಕತ್ತಾಗಿತ್ತಲ್ಲ? ಏಯ್ ಏನು ಸಕ್ಕತ್ತು. ನಿನ್ನೆನೆ ಕಣ, ಫಾರ್ ದ ಫಸ್ಟ್ ಟೈಮ್ ನಾವಿಬ್ರು ಟಿಪಿಕಲ್ ಗಂಡ ಹೆಂಡತಿ ಥರ ಜಗಳ ಆಡಿದ್ದು ಫೀಲ್ ಆಗಿತ್ತು. ಸದ್ಯ ಅಲ್ಲಿಗೆ ತಣ್ಣಗಾಗೋಯ್ತಲ್ಲ, ಅದೇ ಪುಣ್ಯ. ನಿಜ ಗೆಳೆಯ, ಗಂಡ ಹೆಂಡತಿ ಮಧ್ಯೆ ಯಾವುದೇ ಜಗಳ ಆದರೂ ಸರಿ, ಅಲ್ಲೇ ಮುಗ್ದೋಗ್ಬಿಡ್ಬೇಕು. ಅಲ್ಲೇ ಅಲ್ಲೇ ಬಹುಮಾನ ಅಂತಾರಲ್ಲ, ಹಂಗೆ ಯಾವುದು ಕ್ಯಾರಿ ಫಾರ್ವರ್ಡ್ ಆಗಬಾರ್ದು. ನಾನು ಆಗಿದ್ದು ನಿನಗೆ ಅದಕ್ಕೆ ಇಬ್ರಿಗೂ ಒಂದು ಪಾಠನಪ್ಪ. ಇನ್ನು ಮುಂದಕ್ಕೆ ಈ ಥರ ಆಗದಿರೋ ಥರ ನೀವಿಬ್ಬರು ಪ್ರಿಕಾಷನ್ಸ್ ತಗೋಬೇಕು. ಈ ಥರ ಏನೋ ಆಗ್ತಾ ಇದೆ ಅಂತ ಸ್ವಲ್ಪ ಹೋಗಿ ಆಡಿದ್ರು ಸಾಕು, ನೀರು ಹಾಕಿ ತಣ್ಣಗೆ ಮಾಡ್ಬಿಡಿ. ಗೊತ್ತಾಯ್ತಾ? ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈ ಜಗಳ ಪಗಳ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇವೆಲ್ಲ ಬೆಳಗಿನ ಜಾವದ ಮಂಜಿನ ಥರ ಹಿಂಗೆ ಬಂದು ಹಂಗೆ ಪಾಸ್ ಆಗ್ಬಿಡ್ಬೇಕು. ಪ್ರೀತಿ ಅನ್ನೋದು ಗರಿಕೆ ಹುಲ್ಲಿನ ಥರ ಅಲ್ಲೇ ಪರ್ಮನೆಂಟಾಗಿ ಬೇರು ಬಿಡಬೇಕು. ಅದು ಆಳವಾಗಿ ಬೇರು ಬಿಟ್ರೇ ಕಣೋ ಬದುಕಿನ ಬುಡ ಗಟ್ಟಿ ಆಗೋದು. ಆಗ ಬದುಕು ಚಿಗುರಿ ಅದಕ್ಕೆ ರೆಂಬೆ ಕೊಂಬೆ ಎಲ್ಲ ಬಂದು ಹೂವು ಹಣ್ಣು ಕಾಯಿ ಬಿಟ್ಟು ನಳಿಸೋದು. ಅದಕ್ಕೆ ಗೆಳೆಯ, ಯಾವ ಜಗಳನು ಕಂಟಿನ್ಯೂ ಆಗೋದಕ್ಕೆ ಬಿಡ್ಬೇಡಪ್ಪ. ಅಲ್ಲಲ್ಲಿ ಅದಕ್ಕೆ ತೇಪೆ ಹಚ್ಚಿ ರೆಡಿ ಮಾಡ್ಕೊಂಬಿಡು. ಓಕೆ? ಏಯ್, ನಿನಗೆ ಸರಿಯಾಗಿ ಮುಗಿಬೇಕು ಅನ್ಕೋತೀನಿ. ಮುಗಿದ್ರೆ ಎನರ್ಜಿ ವೇಸ್ಟು, ಟೈಮ್ ವೇಸ್ಟ್. ಲೈಕ್ ಟೈಮ್ ಆಯಿತು, ಮೀಟಿಂಗ್ ಕರಿ ಹೋಗಿ. ಆಯ್ತು ಅಪ್ಪ, ಮೀಟಿಂಗ್ ಕರಿತೀನಿ. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು, ಬರೀ ಮಾತಲ್ಲ, ನನ್ನ ಮನಸ್ಸಿನ ಮಾತು. ಹೇಳಪ್ಪ. ಮುಂದೊಂದು ದಿನ ಅತ್ತಿಗೆ ನಿನಗೆ, ನೀನು ಅತ್ತಿಗೆಗೆ ಪ್ರಪೋಸ್ ಮಾಡ್ತಿರಲ್ಲ, ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣೋ. ಅದಾದ ಕೂಡಲೇ ಇಡೀ ಪ್ರಪಂಚಕ್ಕೆ ನಾನೇ ಕೂಗಿ ಹೇಳ್ತೀನಿ. ಅದಕ್ಕೆ ನೀನು ಪರ್ಮಿಷನ್ ಕೊಡಬೇಕು. ಏಯ್, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ಬೇಕಾದ್ರೆ ಪಾರ್ಟಿ ಕೊಡಿಸ್ತೀನಿ, ಆದರೆ ಅದನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡ. ಕೋಳಿನ ಕೇಳ ಮಸಾಲೆ ಅರಿತಾರೆ. ಏನಂದ? ಅದು ಮಸಾಲೆ ಮೀಟಿಂಗ್, ಅದು ಮೀಟಿಂಗ್ ಅರೇಂಜ್ ಮಾಡೋಕ್ಕೆ ಹೋಗಿ. ಅಲ್ಲ, ಆನಂದ್ ಹೇಳಿದಾಗೆ ಟಿಪಿಕಲ್ ಗಂಡ ಹೆಂಡತಿ ಸಂಬಂಧ ಅಷ್ಟೊಂದು ನಟೋರಿಯಸ್ಸಾ, ಅಷ್ಟೊಂದು ಡೇಂಜರಸ್ಸಾ? ಬಾ, ನಮ್ಮ ವಿಷಯದಲ್ಲಿ ಹಾಗಾಗದೇ ಇದ್ರೆ ಸಾಕು. ಗೌತಮ್ ಅವರೇ, ಐಸ್ ಕ್ರೀಮ್ ತಿನ್ನೋಣ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.